ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುವ ಸಹೃದಯರಿಗೆ ವಂದಿಸುತ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 24ನೇ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ. ಈ ಹಿಂದಿನ ನುಡಿಗಳಲ್ಲಿ ಭಗವಂತ ಎಲ್ಲ ವಸ್ತುಗಳಲ್ಲಿಯೂ ಹಾಗೂ ಚೇತನರಲ್ಲಿಯೂ ಇದ್ದು ಅವರಲ್ಲಿ ಇದ್ದು ಆಯಾ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು, ಆ ಪ್ರಮೇಯವನ್ನು ಹೇಳಿದ್ದಾರೆ ದಾಸಾರ್ಯರು. ಈಗ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಆ ಕರ್ಮಾಚರಣೆಗಳು ಹೇಗಿರುತ್ತೆ ಅಂತಕ್ಕಂಥ ವಿಷಯವನ್ನು ಎರಡು ಸಾಲಿನಲ್ಲಿ 2 ಪಾದದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ದಾಸಾರ್ಯರು. ಆ ನುಡಿ ಈ ರೀತಿಯಾಗಿದೆ. ಕಾರಣ ಕಾರ್ಯಾಂತರ್ಗತ ಅಂಶವತಾರಾವೇಶ ಹಿತ ಸಹಜ ಪ್ರೇರಕ ಪ್ರೇರಾವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಯಾವುದೇ ಒಂದು ಕಾರ್ಯ ಆಗಬೇಕಾಗಿತ್ತು, ಕೆಲಸ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ಹಿಂದೆ ಕಾರಣ ಇದ್ದೇ ಇರುತ್ತೆ. ಆ ವಿಷಯವನ್ನು ಇಲ್ಲಿ ದಾಸಾರ್ಯರು ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಾರ್ಯ ಆಗಬೇಕು ಅಂತಂದರೆ ಒಂದು ಕಾರಣ ಬೇಕು. ಈಗ ಈ ಭಾಗವತದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಮಡಕೆನೇ ಉದಾಹರಣೆಯಾಗಿ ತಗೊಳ್ಳೋಣ. ಒಂದು ಮಡಕೆ ಆಗಬೇಕು ಅಂದರೆ ಅದಕ್ಕೆ ಮಣ್ಣು ಬೇಕು. ಉಪಾದಾನ ಉಪಾದೇಯ ಕಾರಣಗಳು ಅಂತ ಹೇಳ್ತೇವೆ. ಈ ಕಾರಣ ಇಲ್ಲದೇನೆ ಕಾರ್ಯ ಸಾಧ್ಯ ಇಲ್ಲ. ಆ ವಿಷಯವನ್ನು ತಿಳಿಸುವುದಕ್ಕೋಸ್ಕರ ಕಾರಣ ಮತ್ತು ಕಾರ್ಯ ಅನ್ನುವಂಥ ಉದಾಹರಣೆ ಮುಖಾಂತರವಾಗಿ ಇಲ್ಲಿ ಭಗವಂತ ಯಾವ ಯಾವ ಕಾರ್ಯಗಳನ್ನು ಯಾರಲ್ಲಿ ಇದ್ದು ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ದಾಸಾರ್ಯರು. ಇಲ್ಲಿ ಕಾರಣ ಅಂದರೆ ಏನು? ಇಲ್ಲಿ ಕಾರ್ಯ ಯಾವುದು? ಭಗವಂತನ ಮುಖ್ಯ ಕಾರ್ಯ ಯಾವುದು ಅಂದರೆ ಅದು ಸೃಷ್ಟಿ. ಕಾರ್ಯ ಸೃಷ್ಟಿ ಆದರೆ ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಯಾವುದು? ಅದು ಜಡ ಪ್ರಕೃತಿ ಅಂತ. ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಅನಾದಿಭೂತವಾಗಿರುವಂತಹದ್ದು ಒಟ್ಟಿಗೆ ನಾಶರಹಿತವಾಗಿರ್ತಕ್ಕಂಥ ಮೂಲ ಜಡ ಪ್ರಕೃತಿ ಅಂತ. ಈ ಪ್ರಕೃತಿಯ ಕಾರಣ, ಅದರಿಂದ ಏನು ಸಾಧ್ಯ? ಕಾರ್ಯವಾಗಿದೆ. ಯಾವ ಕಾರ್ಯ? ಸೃಷ್ಟಿಯ ಕಾರ್ಯ ಆಗಿದೆ ಈ ಬ್ರಹ್ಮಾಂಡ. ತದನಂತರದಲ್ಲಿ ಮಹಾಭೂತಗಳು, ಹೀಗೆ ಸ್ಥೂಲಾದಿ ಶರೀರಗಳು. ಇದು ಯಾವತ್ತೂ ಕಾರಣೀಭೂತವಾಗಿರ್ತಕ್ಕಂತಹ ಜಡ ಪ್ರಕೃತಿಯ ಕಾರ್ಯಗಳು ಸೃಷ್ಟಿ ಅಂತ ನಾವು ತಿಳ್ಕೋಬೇಕು. ಅಂದರೆ ಸೃಷ್ಟಿ ಮತ್ತು ಅದಕ್ಕೆ ಕಾರಣಭೂತವಾಗಿರ್ತಕ್ಕಂತಹ ಪ್ರಕೃತಿ, ಕಾರಣ ಕಾರ್ಯ, ಅಂತರ್ಗತ ಅಂಶವ. ನೋಡಿ, ಅಂತರ್ಗತ ಅಂದರೆ ಆಯಾ ಕಾರಣದಲ್ಲಿಯೂ ಭಗವಂತ ಇದ್ದಾರೆ, ಹಾಗೆಯೇ ಕಾರ್ಯದಲ್ಲಿಯೂ ಕೂಡ ಭಗವಂತ ಇದ್ದು ಕಾರ್ಯಾಂತರ್ಗತವಾಗಿ ಅದರದರ ನಾಮಗಳಿಂದ ಕರೆಸ್ತಾ ಇದ್ದಾರೆ. ಏನು? ಅಂಶವ ತಾರಾವೇಶ ಹಿತ ಸಹಜ ಅಂತ. ಈ ಅವತಾರ ಅಂಶ ಅಂತ ಬರುತ್ತೆ ಇಲ್ಲಿ. ಯದ್ಯಪಿ ನೋಡೋದಾದರೆ ಭಗವಂತ ಅನೇಕ ಅವತಾರಗಳನ್ನು ಎತ್ತಿದ್ದಾರೆ. ಹಾಗೆಯೇ ಅಂಶವೂ ಕೂಡ. ಈ ಅಂಶ ಮತ್ತು ಅವತಾರ ಎರಡೂ ಒಂದೇ ಅರ್ಥ. ಯಾಕೆ ಅಂದರೆ ಅಲ್ಲಿ ಮೂಲ ರೂಪಕ್ಕೆ ಯಾವುದೇ ರೀತಿಯಾಗಿರುವಂತಹ ಭೇದವೂ ಇಲ್ಲದೇನೆ ಇರ್ತಕ್ಕಂತಹದ್ದು ಅವತಾರ ಅಂತ ಅನಿಸಿದರೆ ಅಂಶವೂ ಕೂಡ ಅದೇ ಅರ್ಥವನ್ನೇ ಕೊಡ್ತಾ ಬರುತ್ತೆ.
ಹೀಗೆ ಈ ಇಲ್ಲಿ ಅಂಶ ಮತ್ತು ಅವತಾರ ಎರಡೂ ಒಂದೇ ಅರ್ಥವನ್ನು ಕೊಡ್ತಕ್ಕಂಥವು ಆದರೂ ಕೂಡ ಎರಡನ್ನು ಯಾಕೆ ಒಟ್ಟಿಗೆ ಬಳಸ್ತಾ ಇದ್ದಾರೆ ಅಂದರೆ ಇಲ್ಲಿ ಕಾರಣನೂ ಹಾಗೆಯೇ ಕಾರಣ ಮತ್ತು ಕಾರ್ಯ ಎರಡರಲ್ಲಿಯೂ ಇದ್ದು ಭಗವಂತ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಪ್ರೇರಕ ಪ್ರೇರಾವಯ, ಪ್ರೇರಕ ಈ ಒಂದು ಕಾರ್ಯಗಳಿಗೆ ಬೇಕಾಗಿರುವಂತಹ ಆ ಇದು ಕೆಲಸ ಇದೆಯಲ್ಲ, ಪ್ರೇರಣೆ ಮಾಡೋಕ್ಕೆ ಒಬ್ಬರು ಪ್ರೇರಕರು ಅವರೇ, ಪ್ರೇರಣೆ ಮಾಡಿಸುವವರು ಅವರೇ. ಹೇಗೆ ಮಾಡಿಸ್ತಾ ಇದ್ದಾರೆ? ಆವೇಶ, ಆಹಿತ, ಸಹಜ ಅಂತ ಇವು ಭಗವಂತನ ಆವೇಶ, ಅಹಿತ ಮತ್ತು ಸಹಜ ಇವು ರೂಪಗಳು, ಭಗವಂತನ ರೂಪಗಳು, ವಿಭೂತಿ ರೂಪಗಳು ಅಂತ ಬರುತ್ತೆ. ಹೀಗೆ ಆ ವಿಭೂತಿ ರೂಪಗಳಲ್ಲಿ ಇದ್ದು ಭಗವಂತ ಆ ಕಾರ್ಯದಲ್ಲಿಯೂ ಅವನೇ ಇದ್ದು ಅದರೊಟ್ಟಿಗೆ ಕಾರಣನೂ ಅವನೇ ಆಗಿ ಪ್ರೇರಕನೂ ಆಗಿ ಪ್ರೇರಣೆ ಮಾಡಿಸುವವನು ಆಗಿ ಪ್ರೇರಣೆ ಅಥವಾ ಪ್ರೇರಕರಲ್ಲಿಯೂ ತಾನೇ ಇದ್ದು ಈ ಎಲ್ಲ ಕೆಲಸಗಳನ್ನು ಪ್ರೇರ್ಯವಾಗಿ ಪ್ರೇರಕನಾಗಿ ಆವಯ ಈಗಾಗಲೇ ನೋಡಿ ಬಂದಂತೆ ನಾಮ, ಆಯಾ ನಾಮದಿಂದ ಕರೆಸ್ಕೊಳ್ತಾ ಇದ್ದಾರೆ ಅಂತ ನೋಡಿ. ಒಂದು ಕಾರ್ಯಕ್ಕೆ ಅದು ಸೃಷ್ಟಿಯಾಗಿರ್ಬೋದು, ಯಾವುದೇ ಕೆಲಸವೇ ಆಗಿರ್ಬೋದು, ಒಂದು ಕಾರ್ಯ, ಆ ಕಾರ್ಯಕ್ಕೆ ಕಾರಣೀಭೂತರಾಗಿಯೂ ಅವರೇ ಇದ್ದಾರೆ, ಕಾರ್ಯರೂಪದಲ್ಲಿಯೂ ಅವರೇ ಇದ್ದಾರೆ. ಆ ಕಾರ್ಯಕ್ಕೆ ಪ್ರೇರಣೆ ಮಾಡುವವರು ಅವರೇ, ಪ್ರೇರಣೆ ಮಾಡಿಸುವವರು ಅವರೇ, ಮಾಡುವವರು ಅವರೇ, ಆ ಕಾರ್ಯವನ್ನು ಮಾಡುವವರು ಅವರೇ. ಈ ಇಷ್ಟೆಲ್ಲ ರೀತಿಯಾಗಿ ಹೇಗಿದ್ದಾರೆ? ಆವೇಶ, ಆಹಿತ, ಸಹಜ ಈ ವಿಭೂತಿ ರೂಪದಿಂದ ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದ್ದಾರೆ ಅನ್ನುವಂತಹದ್ದನ್ನು ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ವಿಕಾರವಿಲ್ಲದಲೇ ಅದು ಹೇಗೆ ಸಾಧ್ಯ? ಎಲ್ಲದರಲ್ಲೂ ಅವರೇ ಇರೋಕ್ಕೆ ಹೇಗೆ ಸಾಧ್ಯ? ಹಾಗಿದ್ರೆ ಆ ಆಕಾರದಲ್ಲಿ ಏನಾದರೂ ವ್ಯತ್ಯಾಸವಾಗುತ್ತಾ, ವಿಕಾರವಾಗುತ್ತಾ ಅಂದರೆ ವಿಕಾರವಿಲ್ಲದೆ ಅಂತ ಹೇಳ್ತಾರೆ. ವಿಕಾರವಿಲ್ಲದೆ ವಿಕಾರ ಶೂನ್ಯನಾಗಿ ತೋರುವನೆಂಬುದೇ ಬದುಕಿದಕ್ಕೆ ಫಲ. ಈ ರೀತಿಯಾಗಿ ನಾವು ಚಿಂತನೆ ಮಾಡುವುದೇ ಒಂದು ಬದುಕಿದಕ್ಕೆ ಫಲ ಅಂತಕ್ಕಂಥ ವಿಚಾರವನ್ನು ಶ್ರೀದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗವತದಲ್ಲಿಯೂ ಉಲ್ಲೇಖ ಬರುತ್ತೆ. ಸೃಷ್ಟಿ ಅಂದರೆ ಏನು, ಸೃಷ್ಟಿಗೆ ಕಾರಣೀಭೂತರಾಗಿರ್ತಕ್ಕಂಥವು ಯಾವುವು ಅಂತ ಈ ಎಲ್ಲ ವಿಷಯವನ್ನು ನಾಳೆ ದಿನ ವಿಸ್ತೃತವಾಗಿ ನೋಡಿಕೊಂಡು ಬರೋಣ, ವಿಸ್ತಾರವಾಗಿ ನೋಡಿಕೊಂಡು ಬರೋಣ. ಕಾರ್ಯ ಅಂದರೆ ಏನು, ಕಾರಣ ಅಂದರೆ ಏನು, ಹಾಗೆಯೇ ನಾನಿಲ್ಲಿ ಹೇಳಿರ್ತಕ್ಕಂಥ ಉದಾಹರಣೆ ಈ ಕಾರ್ಯಕ್ಕೆ ಸೃಷ್ಟಿಯ ಕಾರ್ಯಕ್ಕೆ ಯಾವ ವಸ್ತುಗಳು ಕಾರಣವಾಗಿರ್ತವೆ ಮತ್ತು ಆ ಸೃಷ್ಟಿಯ ವಿವಿಧ ರೂಪಗಳೇನು, ಭಾಗಗಳೇನು ಅಂತಕ್ಕಂಥ ವಿಷಯವನ್ನು ನಾವು ನಾಳೆ ದಿನ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.